ನಿಮ್ ಹಸ್ಬೆಂಡ್ ಜೊತೆಗಿದ್ರು ನೀವು ಲೋನ್ಲಿ ಆಗಿ ಫೀಲ್ ಮಾಡ್ತಾ ಇದ್ದೀರಾ? ಅದಕ್ಕೆ ರೀಸನ್ ಏನ್ ಗೊತ್ತಾ? ಫಸ್ಟ್ ಆಫ್ ಆಲ್ ಅವ್ರ ಜೊತೆ ಯಾವುದೇ ಹ್ಯಾಪಿನೆಸ್ ಇರಲ್ಲ, ಯಾವುದೇ ಸರ್ಪ್ರೈಸ್ ಇಲ್ಲ, ಔಟಿಂಗ್ ಇಲ್ಲ, ಕೊನೆಗೆ ಅವ್ರ ಕೈ ಹಿಡಿದು ವಾಕ್ ಮಾಡಿರೋ ಟೈಮು ನೆನಪಲ್ಲೇ ಇಲ್ಲ. ಅವ್ರಿಗೆ ಗೊತ್ತಿರೋದಲ್ಲ ಬರೀ ಯೂಶುವಲ್ ಲೈಫ್ ಮಾತ್ರ. ಮನೆಯಿಂದ ಆಫೀಸ್, ಆಫೀಸಿಂದ ಮನೆ. ಅವ್ರು ಯಾವಾಗ್ಲೂ ಬೋರಿಂಗ್ ಆಗಿರ್ತಾರೆ. ಊಟ ಮಾಡೋದು, ಬೆಡ್ ಮೇಲೆ ಮಲಗಿದ ತಕ್ಷಣ ಚೆನ್ನಾಗಿ ಗೊರಕೆ ಹೊಡೆದು ನಿದ್ದೆ ಮಾಡೋದು ಅವ್ರಿಗೆ ತುಂಬಾನೇ ಚೆನ್ನಾಗಿ ಬರುತ್ತೆ. ಅವ್ರಿಗೂ ಪ್ರೀತಿ ತೋರ್ಸಕ್ ಬರಲ್ಲ. ಅಷ್ಟೇ ಅಲ್ಲ, ಹೆಂಡತಿ ಪ್ರೀತಿ ತೋರ್ಸಿದ್ರು ಅದನ್ನ ಆಕ್ಸೆಪ್ಟ್ ಮಾಡೋದಕ್ಕೂ ಗೊತ್ತಿಲ್ಲ. ನಿಮ್ ಮನ್ಸಲ್ಲಿ ಇರೋದನ್ನ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ನೀವೇನಾದ್ರೂ ಹೇಳಿದ್ರೆ ಅದನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತಾರೆ. ನೀವು ಅವ್ರ ಮುಂದೆ ಎಷ್ಟೇ ಚೆನ್ನಾಗಿ ಡ್ರೆಸ್ ಮಾಡಿ ನಿಂತ್ರು ಅವ್ರು ಅದನ್ನ ಗಮನಿಸೋದಿಲ್ಲ. ಇವತ್ತು ಮನೆ ತುಂಬಾ ನೀಟ್ ಆಗಿದೆ ಅಥವಾ ಅಡಿಗೆ ತುಂಬಾ ಸೂಪರ್ ಆಗಿದೆ ಅಂತ ಕಾಂಪ್ಲಿಮೆಂಟ್ ಕೊಟ್ಟು ಎಷ್ಟೋ ವರ್ಷಗಳೇ ಆಗೋಗಿದೆ. ನೀವೇನಾದ್ರೂ ಮಾತಾಡಕ್ ಹೋದ್ರೆ ನಾ ಕೇಳ್ತಾ ಇದ್ದೀನಿ, ನೀ ಹೇಳು ಅಂತಾರೆ. ಅವ್ರು ಯಾವಾಗ್ಲೂ ಫೋನ್ ನಲ್ಲಿ ಬಿಸಿ ಇರ್ತಾರೆ. ಇದಕ್ಕಿಂತ ಹೆಚ್ಚಾಗಿ ನೀವು ನಿಮ್ಮ ಫ್ರಸ್ಟ್ರೇಷನ್ ಹೇಳ್ಕೊಂಡ್ರೆ ನೀನು ಜಗಳ ಮಾಡಕ್ಕೆ ಬರ್ತೀಯಾ ಅಂತ ನಿಮ್ಮ ಫೀಲಿಂಗ್ಸ್ಗೆ ಫುಲ್ ಸ್ಟಾಪ್ ಇಡ್ತಾರೆ. ಕರೆಕ್ಟ್ ಅಲ್ವಾ? ಸೊ ಈ ವಿಡಿಯೋನ ನೀವು ನಿಮ್ಮ ಹಸ್ಬೆಂಡ್ಗೆ ಶೇರ್ ಮಾಡಿ. ನಿಮ್ಗೆ ಹೇಳಲಿಕ್ಕೆ ಆಗದೆ ಇರೋದನ್ನ ನಾನ್ ಹೇಳಿ ನೋಡ್ತೀನಿ ಅವ್ರ ಹತ್ರ. ಸೊ ಎಲ್ಲ ಹಸ್ಬೆಂಡ್ಸ್ಗೂ ಒಂದು ಸಣ್ಣ ಕಿವಿ ಮಾತು. ಕಣ್ಣು ಅದು ಕಳ್ಕೋಬೇಕಂತ ಇಲ್ಲ, ಅದ್ರ ಬೆಲೆ ಏನು ಅಂತ ತಿಳ್ಕೊಳ್ಳೋದಕ್ಕೆ.